ದುಬೈ ಏರ್ಪೋರ್ಟ್ ಮೇಲೆ ಇದೀಗ ಇರಾನ್ ಡ್ರೋನ್ ದಾಳಿಯನ್ನ ಮಾಡಿದೆ. ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಮಾಡಿರುವಂತಹ ಅಟ್ಯಾಕ್. ಅದರಲ್ಲೂ ಕೂಡ ಇಂಥ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳೇ ಇರಬಹುದು, ಜನವಸತಿ ಪ್ರದೇಶಗಳೇ ಇರಬಹುದು, ಅಥವಾ ವಿಶೇಷವಾಗಿ ಕೆಲವೊಂದು ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿ ಇರಾನ್ ಕೂಡ ಇಲ್ಲಿ ದಾಳಿ ಮಾಡ್ತಾ ಇದೆ. DXB ಟರ್ಮಿನಲ್ ಬಳಿ ದಟ್ಟವಾಗಿ ಹೊತ್ತಿ ಉರಿದಿದೆ ಬೆಂಕಿ ಕೂಡ. ದುಬೈ ಏರ್ಪೋರ್ಟ್ ಬಳಿ ಇರಾನ್ ಮತ್ತೊಮ್ಮೆ ಡ್ರೋನ್ ದಾಳಿಯನ್ನ ಮಾಡಿರುವಂಥದ್ದು. ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಮಾಡಿರುವಂತಹ ಅಟ್ಯಾಕ್ ಇದು. DXB ಟರ್ಮಿನಲ್ ಬಳಿ ದಟ್ಟವಾದಂತಹ ಹೊಗೆ ಕೂಡ ಆವರಿಸಿಕೊಂಡಿದೆ ಈ ಒಂದು ದಾಳಿಯಿಂದ. ಇರಾನ್ ಮಾಡಿರುವಂತಹ ದಾಳಿ ಇದು, ಡ್ರೋನ್ ಮೂಲಕ ಮಾಡಿರುವಂತಹ ದಾಳಿ. ಅದರಲ್ಲೂ ಕೂಡ ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಮಾಡಿರುವಂತಹ ದಾಳಿ ಇದು. ಈ ದೃಶ್ಯಗಳಲ್ಲಿ ಗಮನಿಸಬಹುದು, ಎಲ್ಲವೂ ಕೂಡ ಯಾವ ಮಟ್ಟಕ್ಕೆ ಬೆಂಕಿ ಹೊತ್ಕೊಂಡಿದೆ ಅಂತ ಹೇಳಿ ದುಬೈ ಏರ್ಪೋರ್ಟ್ನ ದೃಶ್ಯಗಳಿದು. ದುಬೈ ಏರ್ಪೋರ್ಟ್ ಬಳಿ ಇರಾನ್ ಡ್ರೋನ್ ದಾಳಿ ಮಾಡಿದೆ. ಈ ಹಿಂದೆ ಮಿಸೈಲ್ ದಾಳಿ ಮಾಡಿತ್ತು. ಸುಮಾರು 100ಕ್ಕೂ ಹೆಚ್ಚು ಬಾಂಬ್ಗಳನ್ನು ಒಮ್ಮೆಲೆ ಸ್ಫೋಟ ಮಾಡಿ ಅಟ್ಯಾಕ್ ಕೂಡ ಮಾಡಿತ್ತು. ಇದೀಗ ಡ್ರೋನ್ ಮೂಲಕ ದಾಳಿಯನ್ನ ಮಾಡ್ತಾ ಇದೆ. ದುಬೈ ಏರ್ಪೋರ್ಟ್ ಬಳಿ ಇರಾನ್ ಡ್ರೋನ್ ದಾಳಿಯನ್ನು ಮಾಡಿದೆ. ದುಬೈಗೆ ತೆರಳಬೇಕಾಗಿದ್ದಂತಹ ವಿಮಾನಗಳ ಹಾರಾಟ ರದ್ದಾಗಿದೆ. ಈಗ ದುಬೈಗೆ ತೆರಳಬೇಕಾಗಿದ್ದಂತಹ ವಿಮಾನಗಳು ಡೈವರ್ಟ್ ಆಗಿದೆ. ತಿರುವನಂತಪುರಂ ದುಬೈ ವಿಮಾನ ಸಂಚಾರ ರದ್ದಾಗಿದೆ. ಈಗ ದುಬೈಗೆ ಹೊರಟಿದ್ದಂತಹ ವಿಮಾನ ತಿರುವನಂತಪುರಂಗೆ ವಾಪಸ್ ಆಗ್ತಾ ಇದೆ. ದುಬೈಗೆ ಹೊರಟಿದ್ದಂತಹ ಎಮಿರೇಟ್ಸ್ ವಿಮಾನ ವಾಪಸ್ ಆಗಿದೆ. ಇರಾನ್ ನಿರಂತರವಾಗಿ ದಾಳಿಗಳನ್ನು ಮಾಡ್ತಾ ಇದೆ. ಇದೆಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು ಅದರಲ್ಲೂ ಕೂಡ ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಮಾಡಿರುವಂತಹ ಡ್ರೋನ್ ದಾಳಿ ಇದು. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮಗಳಾಗಿ ಯಾವೆಲ್ಲ ವಿಮಾನಗಳು ದುಬೈಗೆ ಹೋಗಬೇಕಿತ್ತು ಅದೆಲ್ಲವೂ ಕೂಡ ರದ್ದಾಗಿದೆ. ಈಗ ದುಬೈಗೆ ತೆರಳಬೇಕಾಗಿದ್ದ ವಿಮಾನಗಳು ಡೈವರ್ಟ್ ಆಗಿದೆ, ರದ್ದಾಗಿದೆ. ತಿರುವನಂತಪುರಂ ದುಬೈ ವಿಮಾನ ಸಂಚಾರ ಈಗ ರದ್ದಾಗಿದೆ. ತಿರುವನಂತಪುರಂನಿಂದ ದುಬೈಗೆ ಹೋಗಬೇಕಾಗಿದ್ದಂತಹ ವಿಮಾನಗಳು ಕೂಡ ರದ್ದಾಗಿದೆ. ಅದರಲ್ಲೂ ಕೂಡ ಎಮಿರೇಟ್ಸ್ ವಿಮಾನ ಹೊರಡಬೇಕಾಗಿತ್ತು ದುಬೈಗೆ, ಇದೀಗ ವಾಪಸ್ ಆಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ಕಳೆದ 3-4 ದಿನಗಳ ಹಿಂದೆಯೂ ಕೂಡ ದುಬೈ ಏರ್ಪೋರ್ಟ್ ಹತ್ರ ಇದೇ ರೀತಿಯಾಗಿ ಯಾವಾಗ ಇರಾನ್ ಅಟ್ಯಾಕ್ ಮಾಡಿತ್ತು ಆ ಸಂದರ್ಭದಲ್ಲೂ ಕೂಡ ಆಲ್ಮೋಸ್ಟ್ ಕೇವಲ ದುಬೈ ಅಲ್ಲ, ಅಲ್ಲಿಂದ ಹೋಗುವಂಥ ಫ್ಲೈಟ್ ಇರ್ಬೋದು ಮತ್ತು ಅಲ್ಲಿಗೆ ಬರುವಂಥ ಫ್ಲೈಟ್ಗಳಿರ್ಬೋದು ಎಲ್ಲವೂ ಕೂಡ ರದ್ದು ಮಾಡಲಾಗಿತ್ತು. ಒಮ್ಮೆಲೆ ಎಲ್ಲ ಒಂದು ವಿಮಾನಗಳನ್ನು ರದ್ದು ಮಾಡಿದ್ರು, ಹಾರಾಟವನ್ನು ರದ್ದು ಮಾಡಿದ್ರು. ಇದೀಗ ಮತ್ತೊಮ್ಮೆ ಈ ರೀತಿಯಾಗಿ ದುಬೈ ಏರ್ಪೋರ್ಟ್ ಹತ್ರ ಏನು ಡ್ರೋನ್ ದಾಳಿ ಮಾಡಿದೆ ಇರಾನ್, ಹಾಗಾಗಿ ಇದೀಗ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ರೀತಿಯಾಗಿ ವಿಮಾನ ಹಾರಾಟ ಕೂಡ ರದ್ದು ಮಾಡಿದೆ.